ಎಸ್, ನಮ್ಮ ಜೊತೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ವಿಜಯಪುರದ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವರು ನೇರವಾಗಿ ಮಾತಾಡ್ಸೋಣ. ಸರ್, ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ಕೂಡ ನಿಮ್ಮ ವಿಜಯಪುರದಲ್ಲಿ, ಬೆಳಗಾವಿಯಲ್ಲಿ, ಬಾಗಲಕೋಟೆಯಲ್ಲಿ ಹೀಗೆ ಸಂಘಟನಾ ಸಭೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಸರ್, ಏನು ಹೇಳ್ತಾರೆ ಇದಕ್ಕೆ? ನೋಡಿ, ಎಷ್ಟು ಸಭೆ ಮಾಡಿದ್ರು ಏನಾಗೋದು, ಜನರ ಮನಸ್ಸಿನಲ್ಲಿ ಇಲ್ಲ. ಈ ಸಭೆಗಳಿಂದ ಕಾರ್ಯಕರ್ತರು ಈಗ 2 ವರ್ಷ ಆಯಿತು ವಿಜೇಂದ್ರ, ಏನಾದರೂ ಕಾರ್ಯಕರ್ತರು ಹುರುಪು ಹುಮ್ಮಸ್ಸಿದೆಯಾ? ಎಂದಾದರೂ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಚಾಲೆಂಜ್ ಮಾಡಿದ್ದಾರೆ? ಏನೂ ಇಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದರಿಂದ ಎಂಥ ಸಂಘಟನೆ ಸಭೆ ಮಾಡಿದ್ರು ಕಾರ್ಯಕರ್ತರಲ್ಲಿ ಇವತ್ತು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಹುರುಪು ಹುಮ್ಮಸ್ಸು ಇಲ್ಲ. ಯಾಕಂದರೆ ಇವರೆಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಾರಪ್ಪ, ನಾವ್ಯಾಕೆ ಭಾಳಷ್ಟು ಬಿ ಜೆ ಪಿ ಸಿದ್ಧಾಂತ ಹಿಡ್ಕೊಂಡು ನಾವು ಹೋಗ್ಬೇಕು ಅನ್ನೋಂಥದ್ದು ಸಹಜವಾಗಿ ನಮ್ಮ ಕಾರ್ಯಕರ್ತರು ನಾರಾಜಾಗಿದ್ದಾರೆ. ಅಡ್ಡಾಡ್ಲಿಕ್ಕೆ ಏನೈತೆ, ಅಲ್ಲಿ ಪ್ರತಿಕ್ರಿಯೆ ಬಂದೇ ಬರ್ತದೆ. ಅಲ್ಲಿ ಕಾರ್ಯಕರ್ತರೇ ಬರ್ತಾಯಿಲ್ಲ. ನಿನ್ನೆ ತುಮಕೂರಿನಲ್ಲಿ ಒಂದೇನೋ ಹೋರಾಟ ಮಾಡಿದ್ರೆ ಒಂದು 400-500 ಜನ ಇರಲಿಲ್ಲ. ಘೋಷಣೆ ಕೂಗಿರಪ್ಪ ತಾನೇ ಹೇಳಬೇಕಾಯ್ತು, ಘೋಷಣೆ ಕೂಗಿರಪ್ಪ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಅಲ್ಲಿಗೆ ಬಂದದ ಪರಿಸ್ಥಿತಿ. ಸರ್, ಈಗ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗ್ತಾ ಇರುವಂಥ ಮಾತುಗಳು ಕೂಡ ತುಂಬ ಬರ್ತಾರೆ. ಏನು ಸುಮನ್ ಅವ್ರು ಆಗ್ತಾರಾ ಅಂತ ಸರ್? ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತಾ, ತಮ್ಮ ಬಯಕೆ ಈಡೇರುತ್ತಾ ಅಂತ? ನೋಡಿ, ಸೋಮಣ್ಣ ಅವ್ರು ಯಾಕೆ ಆಗಬಾರ್ದು? ಸೋಮಣ್ಣ ಒಬ್ಬ ಅನುಭವಿ ರಾಜಕಾರಣಿ ಅದಾರೆ. ಎಲ್ಲ ರೀತಿಯಿಂದ ಕಷ್ಟ ದುಃಖ ಎಲ್ಲ ನೋಡೋದವ್ರು ಅದಾರೆ. ಅವ್ರು ಆದರೂ ಏನು ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಅವ್ರು ಬಿಟ್ಟು ಮತ್ತೆ ಯಾರನ್ನೇ ಪಕ್ಷ ಈ ಒಂದು ವಿಜೇಂದ್ರನ ಬಿಟ್ಟು ಮಾಡಿದ್ರೆ ಪಕ್ಷಕ್ಕೆ ಭವಿಷ್ಯ ಕರ್ನಾಟಕದಲ್ಲಿದೆ. ಸರ್, ತಾವು ಕಳೆದ ಬಾರಿ ಹೇಳಿದಿರಿ ಹೊಸ ಪಕ್ಷ ಕಟ್ಟುವಂಥದ್ರ ಬಗ್ಗೆ. ತಾವೇನಾದರೂ ವಿಜೇಂದ್ರ ಬದಲಾವಣೆ ಆಗದೇ ಇದ್ದರೆ ವಿಜಯದಶಮಿಗೆ ನಮ್ಮ ಹೊಸ ಪಕ್ಷ ನಿಶ್ಚಿತ ಎನ್ನುವಂಥದ್ದು ಮಾತು ಹೇಳಿದರು ಕಳೆದ ಬಾರಿ. ಸೊ ಹಾಗಾಗಿ ವಿಜಯದಶಮಿನೂ ಕೂಡ ಹತ್ತಿರ ಬಂತು. ಹೀಗಾಗಿ ಏನಾದರೂ ಘೋಷಣೆ ಆಗುತ್ತಾ ಹೊಸ ಪಕ್ಷ? ನೋಡೋಣ, ವಿಜಯದಶಮಿ ತನಕ ಘೋಷಣೆ ಮಾಡ್ತಾರೆ. ರಾಜ್ಯ ಬಿ ಜೆ ಪಿ ಅಧ್ಯಕ್ಷನ ಘೋಷಣೆ ಮಾಡ್ತಾರೆ. ನೋಡಿದ್ಮ್ಯಾಗ ನಿರ್ಣಯ ಮಾಡ್ತೀವಿ. ಎಸ್, ಈಗ ಹಿಂದೆ ಸರ್ದಿಲ್ಲ ಯಾವ ನಿರ್ಣಯಕ್ಕೆ. ವಿಜೇಂದ್ರನೇ ನೀವು ಮಾಡೋದಾದರೆ ನಮ್ಮದು ಪ್ರತ್ಯೇಕ ಪಕ್ಷ ನಿಶ್ಚಿತ ಅಂತ ಹೇಳಿದ್ದೀವಿ. ನಾವೇನು ಯತ್ನಾಳರು 2 ಆಪ್ಷನ್ ಇಟ್ಕೊಂಡಿದ್ದೀವಿ. ವಿಜೇಂದ್ರ ಇಳಿಸ ಮೇಲೆ ಅವಾಗೊಂದು ಪತ್ರ ಬರ್ತೀನಿ, ಈ ಭ್ರಷ್ಟ ಕುಟುಂಬದ ಸಲುವಾಗಿ ನಾನು ಹೋರಾಟಿತ್ತು. ನಾನು ಎಂದೂ ಪಕ್ಷಕ್ಕಾಗಲಿ ಪ್ರಧಾನಮಂತ್ರಿಗಳಿಗಾಗಲಿ ಯಾರಿಗೂ ನಾನು ಏನೂ ಮಾತಾಡಿಲ್ಲ. ಅದಕ್ಕೆ ನನ್ನ ವಾಪಸ್ ತಗೋರುತ್ತೆ ನಾನು ವಿನಂತಿ ಮಾಡ್ಕೊತೀನಿ. ವಿಜೇಂದ್ರ ಮಾಡಿದ್ರೆ ಮತ್ತೆ ನಮ್ಮ ಹೋರಾಟ ಇರುತ್ತದೆ 100%. ಸರ್, ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಯಡಿಯೂರಪ್ಪನವರು ಅಭ್ಯರ್ಥಿಯನ್ನು ಘೋಷಿಸಿಬಿಟ್ಟಿದ್ದಾರೆ, ರುದ್ರೇಶ್ ಅವರು ಅಂತ ಹೇಳಿ. ಈಗಾಗಲೇ ಇನ್ನೂ ಚುನಾವಣೆ ಇಷ್ಟು ದೂರ ಇರುವಾಗಲೇ ಮೈತ್ರಿ ಅಭ್ಯರ್ಥಿ ಅನ್ನುವಂಥದ್ದು ಮಾತುಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಪಾಪ ಅವರು ಎಸ್ ಟಿ ಸೋಮಶೇಖರ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾಡಿರ್ತಾರೆ. ಯಾಕಂದರೆ ಎಸ್ ಟಿ ಸೋಮಶೇಖರ್ ವಿಜೇಂದ್ರ ಮತ್ತು ಯಡಿಯೂರಪ್ಪ ಜೋಡಿ ಭಾಳ ಆತ್ಮೀಯರು ಇರೋದ್ರಿಂದ ಇಂಥ ಒಂದು ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಹಾಕಿಬಿಟ್ರೆ ಅದು ಜೆ ಡಿ ಎಸ್ಸು ಬಿ ಜೆ ಪಿಯಲ್ಲಿ ಜಗಳ ಪ್ರಾರಂಭ ಆಗ್ತದೆ. ಅದು ನಮ್ಮ ಕ್ಷೇತ್ರ ಅಂತೇಳಿ ಜೆ ಡಿ ಎಸ್ನವ್ರು ಹೇಳ್ತಾರೆ. ಹಿಂಗೆ ಮಾಡಿಕೊಂಡು ಒಟ್ಟಾರೆ ಪಕ್ಷವನ್ನು ಹಳ್ಳಕ್ಕೆ ಎಳೆಯುವಂಥ ಕೆಲಸ ಪೂಜ್ಯ ತಂದೆಯವರು ಪ್ರಾರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಅಕ್ರಮ ಆಗಿದೆ ಅನ್ನುವಂಥದ್ದು ಪಾದಯಾತ್ರೆ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸರ್, ಏನು ಹೇಳ್ತೀರಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ರ ಬಗ್ಗೆ? ರಾಹುಲ್ ಗಾಂಧಿ ಎಲ್ಲಿ ಬರ್ತಾರಲ್ರಿ ಅಲ್ಲಿ ಕಾಂಗ್ರೆಸ್ ಅವನತಿ ಆಗ್ತದೆ. ಮತ್ತೊಂದು ಹಂತದ ಅವನತಿಗೆ ರಾಹುಲ್ ಗಾಂಧಿ ಆರಂಭ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಕರ್ನಾಟಕಕ್ಕೆ. ಅಂದರೆ ಮುಂದಿನ ಸಲ ಕಾಂಗ್ರೆಸ್ 30 ಬರಬಾರ್ದು ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಪಾಪ ಅವರು. ಎಸ್ ಸರ್, SIT ಇದೆ ಧರ್ಮಸ್ಥಳ ಕೇಸ್ ಬಗ್ಗೆ 3 ದಿನ ಆದರೂ ಕೂಡ ಒಂದೇ ಒಂದು ಶವಗಳು ಸಿಗ್ತಾ ಇಲ್ಲ. ಕೆಲವೊಂದು ಕಡೆ ಟ್ವೀಟ್ಗಳು ಕೂಡ ಆಗ್ತಾ ಇದೆ. ಎಲ್ಲೋ ಮಾನಸಿಕ ಸೀಮಿತ ಕಳೆದುಕೊಂಡಿದ್ದಾನೆ ಆ ದೂರದಾರ, ಅವ್ನು ಮೊದಲು ಪರೀಕ್ಷೆ ಮಾಡಬೇಕಿತ್ತು ಅಂತೇಳಿ. ಮೊದಲು ಇವತ್ತೇನು ಸುಮ್ಮನೆ ಒಂದು ಹಿಂದೂ ಧಾರ್ಮಿಕ ಏನು ಪುಣ್ಯಕ್ಷೇತ್ರ ಇದೆ ಅದನ್ನು ಅಪವಿತ್ರಗೊಳಿಸಲಿಕ್ಕೆ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಒಂದು ರೀತಿ ಟಾರ್ಗೆಟ್ ಮಾಡೋ ಉದ್ದೇಶದಿಂದ ಇದೆಯತ್ತೆ ಸಾಕಷ್ಟು ಇವತ್ತು ಕೂಗಿದೆ ಕರಾವಳಿಯಲ್ಲಿ. ಇದೆಲ್ಲ ನಿನ್ನೆ ಮೊನ್ನೆ ಬೆಳವಣಿಗೆ ನೋಡಿದ್ರೆ ಯಾವುದೂ ಏನೂ ಸಿಗ್ತಾಯಿಲ್ಲ. ಎಲ್ಲೋ ಒಂದು ಆಧಾರ್ ಕಾರ್ಡ್ ಸಿಗ್ತಾರೆ, ಒಬ್ಬೊಬ್ಬರು ಯಾರ್ದೋ ಕ್ರೆಡಿಟ್ ಕಾರ್ಡ್ ಸಿಗ್ತಾರೆ. ನೋಡಿ, ಅಲ್ಲಿ ಹೊಳಿಗೆ ಜಳಕಕ್ಕೆ ಹೋದವ್ರು ಎಷ್ಟೋ ಕಾರ್ಡುಗಳು ಏನೂ ಮುಣಿಗೋಗಿರ್ತಾವೆ. ಅದು ಸಿಕ್ಕಿದ್ದ ಮಹತ್ವ ಅಲ್ಲ. ನೀವು ಏನು ಹೇಳಿದ್ರಿ, ಅಲ್ಲಿ ಇಷ್ಟು ಹೆಣಗಳು ಅದಾವು, ಇಷ್ಟು ಮುಚ್ಚಾರ, ಈ ಸ್ಪಾಟ್ನಾಗ ಮುಚ್ಚಾರತ್ತೆ. ಇವತ್ತು ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಇದು ಮಾಡಿದಂಥ ಪೂರ್ಣ ಏನೋ ಒಂದು ಕಂಪ್ಲೇಂಟ್ ಇದೆ, ಬೋಗಸ್ ಇದೆ. ಇದು ಯಾವ ವ್ಯಕ್ತಿ ಏನು ಅವನು ಮುಸುಕದಾರಿ ಅದಾನಲ್ರಿ, ಆ ಮುಸುಕದಾರಿ ಮತ್ತು ಅವ್ನ ಹಿಂದೆ ಏನು ಹೋರಾಟ ಮಾಡ್ತಾಯಿದ್ದಾರೆ ಅವ್ರನ್ನ ಎಲ್ಲರದು ತನಿಖೆಗೆ ಒಳಪಡಿಸ್ಬೇಕು. ತನಿಖೆಗೆ ಒಳಪಡಿಸಿ ಇವ್ರದ್ದು ಏನಿದೆ, ಇವ್ರು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ದೊಡ್ಡ ಒಂದು ಕ್ಷೇತ್ರ ಇರೋದ್ರಿಂದ ಅಲ್ಲೇನೋ ದುಡ್ಡು ಹೊಡಿಲಿಕ್ಕೆ ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅನ್ನೋದು ತನಿಖೆ ಆಗು. ಯಾಕಂದರೆ ಅದರ ನೇತೃತ್ವ ತೊಗೊಂಡವ್ರು ನೋಡಿದ್ರೆ ನಮಗೇನು ವಿಶ್ವಾಸ ಬರೋದಿಲ್ಲ.
ನೇತೃತ್ವ ಹೆಂಗಿರ್ಬೇಕು ಯಾವಾಗಲೂ ಅಂದ್ರೆ ಅಲ್ಲಿ ಪ್ರಾಮಾಣಿಕತೆ ಇರಬೇಕು. ಆ ಪ್ರಾಮಾಣಿಕತೆ ಈ ಒಂದು ಗುಂಪೇನಿದೆ ಅದಕ್ಕೆ ಅಲ್ಲಿ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಓಕೆ ಸರ್, ಕೊನೆಯ ಪ್ರಶ್ನೆ, ಸೆಪ್ಟೆಂಬರ್ ಕ್ರಾಂತಿ ಕೂಡ ಆಗುತ್ತಾ ಸರ್? ಸೆಪ್ಟೆಂಬರ್ ಕೂಡ ಹತ್ತಿರವಾಗ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದರೂ ಬದಲಾವಣೆ ಆಗುವಂತಹ ಸಂಭವ ಇದೆಯಾ? ಅದೇ ರಾಜಣ್ಣವ್ರು ಹೇಳಲ್ಲ, ಕ್ರಾಂತಿ ಹಾಗೆ ಆಗ್ತೈತಿ. ಯಾವ ಕ್ರಾಂತಿ ಆಗ್ತೈತೋ ಫ್ಲಾಪ್ ಆಗ್ತೈತೋ ಗೊತ್ತಿಲ್ಲ. ನಾವು ಕಾಯ್ದು ನೋಡ್ಲಾಕತ್ತೀವಿ. ಒಟ್ಟಾರೆ ನನಗೆ ಅನ್ನಿಸ್ತದೆ ನಾಳೆ ಆಗಸ್ಟ್ 11ಕ್ಕೆ ಅಧಿವೇಶನ ಪ್ರಾರಂಭ ಆಗ್ತದಲ್ಲ, ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ಮಾತ್ರ ಪ್ರಾರಂಭ ಆಗ್ತದೆ. ಅಧಿವೇಶನ ಮುಗಿದ್ರೊಳಗಾಗಿ ದೊಡ್ಡ ಸ್ಫೋಟ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅವರು ಊಟಕ್ಕೆ ಕರೆಯವರೇ. ಈಗ ಮುಖ್ಯಮಂತ್ರಿಗಳು MLAಗಳನ್ನ ಕರೆದು 50 ಕೋಟಿ ರೂಪಾಯಿ ಕೊಡ್ತಾ ಇದ್ದೀನಿ ನನ್ನ ಜೊತೆಗಿರಿ ಅಂತೇಳಿ ಈಗ 3 ದಿವಸದಿಂದ ಮೀಟಿಂಗ್ ಮಾಡ್ತಾಯಿದ್ದಾರೆ. ಪಾಪ DK ಶಿವಕುಮಾರ್ ಕರೆದೇ ಇಲ್ಲ. ಹೀಗಾಗಿ ಅಲ್ಲಿಗೆ ಕಚ್ಚಾಟ. ಮೊನ್ನೆ ಮೈಸೂರಿನ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು, ಯಾರು ವೇದಿಕೆ ಮೇಲಿಲ್ಲ ಅವ್ರನ್ನ ಹೆಸರು ತಗೋದಿಲ್ಲ ಅಂದರು. ಅಂದರೆ ಭಾಳ ದಿವಸ ಕಾಂಗ್ರೆಸ್ನಲ್ಲಿ ಬಿರುಕು ಹೆಚ್ಚು ಹೋಗ್ತಾ ಇದೆ. ಶಾಸಕರು ಸಚಿವರು ಸಭೆ ಮಾಡ್ತಾ ಇದ್ದಾರೆ ಸರ್ ಜಿಲ್ಲಾವಾರು. ಮಾಡಲಿ, ಅದು ನೋಡಿರಿ, ಅವರು ಒಟ್ಟು ಗುಂಪು ಕಟ್ಕೊಂಡಿದ್ದಾರೆ. ಒಂದು ಸಿದ್ದರಾಮಯ್ಯ ಗುಂಪು, ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗುಂಪು, ಒಂದು DK ಶಿವಕುಮಾರ್ ಗುಂಪು. 3 ಗುಂಪುಗಳು ಅವರು ಸಭೆ ಮಾಡೋರೆ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದರು ಬಿಜಾಪುರಕ್ಕೆ, ಅವರು MB ಪಾಟೀಲ್ ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಹೇಳಿದ್ರು, ನಾನು ಮುಖ್ಯಮಂತ್ರಿ ಹಿಂದೆ ಆಗೊಂದು ತಪ್ಪಿಸಿದ್ರು ಅಂತ ಹೇಳಿ. ಅಂದರೆ ಇವತ್ತು ಖರ್ಗೆ ಅವ್ರಿಗೂ ಇನ್ನೂ ಅಪೇಕ್ಷೆ ಇದೆ ನಾನು ಮುಖ್ಯಮಂತ್ರಿ ಮಾಡಲಿ ಅಂಥೇಳಿ. ಪಾಪ ಅವರು ಭಾಳ ಹಿರಿಯರದಾರೆ. ಅವ್ರೂ ಸಹ ಹೋರಾಟ ಮಾಡ್ತಾಯಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ಹೋರಾಟ ಮಾಡೋ ಮುಂದೆ ಇಲ್ಲಿ ಗುಂಪುಗಳಿಗೆ ಯಾರು ಕ್ಯಾರಿ ಆಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ದ್ರಾಪುರ್ಮಠ್, ವಿಶ್ವವಾಣಿ TV, ಬೆಂಗಳೂರು.